ನಗರದಲ್ಲಿ ಪೌರ ಕಾರ್ಮಿಕರ ಕುಂದುಕೊರತೆಗಳ ಬಗ್ಗೆ ಹಾಗೂ ಅವರಿಗೆ ಪಿಎಫ್ಐ, ಇಎಸ್ಐ, ಮಾಸ್ಕ್, ಗ್ಲೌಸ್, ಯೂನಿಫಾರ್ಮ್, ಶೂ ವೇತನ ಸರಿಯಾಗಿ ನೀಡುತ್ತಿದ್ದಾರೋ ಇಲ್ಲವೋ ಎಂಬುವ ವಿಷಯಗಳ ಬಗ್ಗೆ ಪೌರ ಕಾರ್ಮಿಕರ ಹತ್ತಿರ ಹೋಗಿ ಅವರ ಅಹವಾಲುಗಳನ್ನು ಸ್ವೀಕರಿಸುತ್ತಿರುವ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯರಾದ ಪ್ರಕಾಶ್ ಹುಬ್ಬಳ್ಳಿ, ದೇಶ ಸ್ವಚ್ಛ ಕಾಣಬೇಕಾದರೆ ಇದರಲ್ಲಿ ಮುಖ್ಯ ಪಾತ್ರ ಕಾರ್ಮಿಕರದ್ದು ಪ್ರಥಮ ಸ್ಥಾನ ಇರುತ್ತದೆ ಎಂದು ಪ್ರಕಾಶ್ ಹುಬ್ಬಳ್ಳಿ ಅವರು ಹೇಳಿರುತ್ತಾರೆ. ಎಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ. ಅದ್ರ ಸಲುವಾಗಿನ ನಾವು ಬಂದ್ರೆ ನಿಮ್ಮ ಸಲುವಾಗಿನ ನಿಮ್ಮ ಸಮಸ್ಯೆ ಏನಾದ್ರು ಅದು ಅದಕ್ಕಾಗಿ ಹೇಳಿದ್ದೆ. ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ 6,500 ಪೇಮೆಂಟ್ ಇದ್ದವ್ರದ್ದು ಕಂಪಲ್ಸರಿ ಅಂತಂದ್ರೆ ನಿಮ್ದು ಮಿನಿಮಮ್ ಏನಿಲ್ಲ ಅಂತಂದ್ರು 12,000 ಚಿಲ್ಲರೆ ನಿಮ್ಗೆ ಪೇಮೆಂಟ್ ಇರಬೇಕು. ಹೌದ್ರಿ, 12,000 ಚಿಲ್ಲರೆ ಇದ್ರು ನಿಮ್ಮ PF ತುಂಬ ಆಗತ್ತಿಲ್ಲ ಅಂತಂದ್ರೆ ಅದೇ ಅದನ್ನ ಈ 15 ವರ್ಷದಿಂದ ನೀವು ಕೆಲಸ ಮಾಡಕತ್ತೀರಿ ಅಂತಂದ್ರೆ ಈ 15 ವರ್ಷದೊಳಗೆ ನಿಮ್ಗೆ ಎಷ್ಟು ತಿಂಗಳ PF ತುಂಬಾರ ನಿಮ್ಗೆ ಏನ್ ಗೊತ್ತಿರೋದಿಲ್ಲ. ಯಾಕಂತಂದ್ರ ನಮ್ಮ ಈ ಪೌರ ಕಾರ್ಮಿಕರಂತಂದ್ರ ಜನ ಏನ್ ಮಾಡ್ತಾರ, ಇದ್ರೊಳಗೆ ಆಲ್ಮೋಸ್ಟ್ 90% ನಮ್ಮ ಪೌರ ಕಾರ್ಮಿಕರು ಅನ್ಎಜುಕೇಟೆಡ್ ಪೀಪಲ್ಸ್, ಅವಿದ್ಯಾವಂತರು. ಇದ್ರ ಸಲುವಾಗಿ ತಿಳಿ ಹೇಳುವಂತ ಮನುಷ್ಯರಿಲ್ಲ. ಕೆಲವು ಅಲ್ಲಿಗೆ ಇಲ್ಲಿಗೆ ನಿಮ್ಮನ್ನೆಲ್ಲ ಬಳಸ್ಕೊಂತಾರ, ಯೂಸ್ ಮಾಡ್ಕೊಂತಾರ. ಆ ಸ್ಟ್ರೈಕಿಗೆ ಬರ್ರಿ, ಈ ಸ್ಟ್ರೈಕಿಗೆ ಬರ್ರಿ ಅಂತ ಹೇಳಿ ಮಾಡ್ಕೊಂತಾರ ಹೊರತು ನಿಮ್ಗೆ ಸಂಬಂಧಪಟ್ಟಿರೋ ಯಾವುದೇ ತರ ಒಂದು ಫೆಸಿಲಿಟೀಸ್ ಅನ್ನ ನಿಮ್ಗೆ ಕೊಡೋದಿಲ್ಲ. ಎಲ್ಲ ಟೈಮ್ ನೀವು ಕೇಳ್ಬೇಕ್ರಿ, ನಿಮ್ ಹಾಕ್ತೀರಿ ಅದು ನಿಮ್ ಹಾಕ್ಯದ ನೀವು ಕೇಳ್ಬೇಕು. ಗೊತ್ತೈತಿ, ಇವತ್ತು ನೀವು ಇವತ್ತು ಇಲ್ಲಿ ಪ್ರತಿಯೊಂದು ರೋಡ್ಗಳು ನೀವೆಲ್ಲ ಸ್ವಚ್ಛ ಮಾಡಿದ್ರನ್ನ ಈ ದೇಶ ಇರೋದು. ಪೌರ ಕಾರ್ಮಿಕರಿಂದ ಏನೂ ಇಲ್ಲ. ನಾನೊಂದು ಪೌರ ಕಾರ್ಮಿಕರ ಮಗನಾಗಿ ಹೇಳಕತ್ತೀನಿ. ಇಂಥ ಕಷ್ಟ ಅಂದ್ರೆ ಇಂಥವೆಲ್ಲ ನಾವೆಲ್ಲ ಸ್ವಚ್ಛ ಮಾಡೋ ಒಂದು ಸೀಟಿಂದ ಯಾರು ಇದಕ್ಕೆಲ್ಲ ಸ್ಪರ್ಧೆ ಮಾಡೋದು ಸಂಬಂಧಪಟ್ಟವ್ರು ಇರ್ಲಿ, ಆಗಿರೋದು ಆಗೈತಿ. ಇನ್ನು ಮೇಲಿಂದ ಏನೈತಲ್ಲ, ನಿಮ್ಗೆ ಯಾವುದೇ ತರ ಸಮಸ್ಯೆ ಇದ್ರು ನಮ್ಮ ಕಡೆ ಹೇಳ್ರಿ. ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರಲ್ಲ, ಇವ್ರ ಕಡೆನೂ ಹೇಳ್ರಿ. ಹೆಲ್ತ್ ಇನ್ಸ್ಪೆಕ್ಟರ್ ಇವ್ರದ್ದು ಏನಾದ್ರು ಸಮಸ್ಯೆ ಇದ್ರೆ ಸ್ವಲ್ಪ ನಮ್ಮ ಕಡೆ ಚರ್ಚೆ ಮಾಡ್ರಿ. ಸಲುವಾಗಿ ನಿಮ್ದು ಸಂಕಷ್ಟ ಬತ್ತಿ ಏನಾಯ್ತು ಅಲ್ಲ, ಗುತ್ತಿಗೆದಾರರು ಕೂಡ ಸಂಕಷ್ಟ ಬತ್ತಿ ಕೊಡ್ಬೇಕಲ್ಲ. ನೀವು ಈ ಸಂಕಷ್ಟ ಬತ್ತಿ ಸಲುವಾಗಿ ಚರ್ಚೆ ಆಗೈತ್ರಿ. ಈ ಸಂಕಷ್ಟ ಬತ್ತಿ ಸಲುವಾಗಿ ಚರ್ಚೆ ಮಾಡಿರಿ. ಏನಂತಾರೆ ಮತ್ತೆ ನಿಮ್ಗೆ ರಿಪ್ಲೈ ಕೊಟ್ಟಾರ? ಸಂಕಷ್ಟ ಬತ್ತಿ ನಮ್ಮ ಪೌರ ಕಾರ್ಮಿಕರ ಸಲುವಾಗಿ ಮಹಾನಗರ ಪಾಲಿಕೆ ಏನ್ ಮಾಡೈತಿ, 2,09,00,000 ಸಮಥಿಂಗ್ ಇನ್ನೂ ಇಷ್ಟು ಅಮೌಂಟ್ ತಗೊಂಡು ಬಂದಿದ್ದಾರೆ. ನಿಮ್ ಸಲುವಾಗಿ ಸಂಕಷ್ಟ ಬತ್ತಿ ಕೊಡ್ಬೇಕಂತೇಳಿ. ಆದ್ರೂ ಇದಕ್ಕೆ ಸಂಬಂಧಪಟ್ಟವರು ಸಂಕಷ್ಟ ಬತ್ತಿ ನೀಡ್ತಾ ಇಲ್ಲ. ಅದ್ರ ಸಲುವಾಗಿ ನೋಡ್ರಿ, ಇಷ್ಟೆಲ್ಲ ನಿಮ್ಗೆ ಒಂದು ಸರ್ಕಾರದ ಬರುವಂತವು ಫೆಸಿಲಿಟೀಸ್ ಅದಾವ. ಆಗಿರ್ತಿಲ್ಲ, ಕನ್ಫರ್ಮ್ ಐತಿ. ನೋಡ್ರಿ, ಇನ್ನೊಂದು ಕೆಲವು ಸಂಬಂಧಪಟ್ಟವರು ಮುಖ್ಯವಾಗಿ ಸಂಕಷ್ಟ ಭತ್ಯೆ ಅನ್ನೋದನ್ನ, PF ಇವೆಲ್ಲ ಕಂಪಲ್ಸರಿ ಕೊಡಬೇಕು. ಡಿಸೆಂಬರ್ ನೀವು ನೋಡಾಕತ್ತೀರಿ.